ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗ್ರೀನ್ ಲೈಫ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ತುಂಬ ದಿವಸದಿಂದ ನನಗೆ ಸಬ್ಸ್ಕ್ರೈಬರ್ ಕೇಳ್ತಿದ್ದಂಥ ಕ್ವಶನು, ಪಾರಿವಾಳಗೆ ಛತ್ರಿ ಯಾಕೆ ಹೊಡಿಬೇಕು ಮತ್ತು ಅದನ್ನು ಯಾವ ರೀತಿ ಹೊಡಿಬೇಕು, ಯಾವ ಜಾಗದಲ್ಲಿ ಹೊಡಿಬೇಕು ಅಂತ ತುಂಬ ಜನ ಕ್ವಶನ್ ಕೇಳ್ತಿದ್ರು. ಆ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡೋಣ. ಸೊ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ ಇದೆ ಫಸ್ಟ್ ಟೈಮ್ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ. ಇದ್ರ ಮೂಲಕ ನಾನು ಹಾಕುವಂಥ ಎಲ್ಲ ಪೆಟ್ಸ್, ಅನಿಮಲ್ಸ್ ಆ್ಯಂಡ್ ಬರ್ಡ್ಸ್ ವಿಡಿಯೋ ನಿಮಗೆ ಇಮಿಡಿಯೇಟ್ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ. ಬನ್ನಿ ಫ್ರೆಂಡ್ಸ್, ವಿಡಿಯೋ ನೋಡೋಣ. ಫ್ರೆಂಡ್ಸ್, ಮೊದಲನೇದಾಗಿ ನೀವು ಪಾರಿವಾಳ ಎಲ್ಲಿ ಸಾಕಿದ್ದೀರಾ ಅನ್ನೋದು ನೋಡಬೇಕು. ನೀವು ಮಾಡಿ ಮೇಲೆ ಸಾಕಿದ್ದೀರಾ ಅಥವಾ ಮನೆ ಮೇಲೆ ಸಾಕಿದ್ದೀರಾ ಅಥವಾ ನೆಲದ ಮೇಲೆ ಭೂಮಿ ಮೇಲೆ ಸಾಕಿದ್ದೀರಾ ಅಂತ ನೀವು ನೋಡ್ಕೊಬೇಕು. ನೆಕ್ಸ್ಟು ಏನು ನೋಡಬೇಕು ಅಂತ ಹೇಳಿದ್ರೆ, ನಿಮ್ಮ ಹತ್ರ ರೇಸ್ ಪಾರಿವಾಳಗಳಿದಾವ, ಲೈಕ್ ಓಮರು ಮತ್ತು ವೈಟ್ ಐಸು, ಪಿಳಂಕ ಕಣ್ಣು ಅಂತಾರಲ್ಲ ಅದು, ಅಂಥವು ಪಾರಿವಾಳ ಇದ್ದಾವ, ಇಲ್ಲ ಈ ನಾಟಿ ಪಾರಿವಾಳ ಕ್ರಾಸ್ ಇರ್ತವೆ ಅಂಥವು ಇದ್ದಾವ, ಇಲ್ಲ ಫ್ಯಾನ್ಸಿ ಪಾರಿವಾಳ ಇದ್ದಾವ ಅಂತ ನೋಡ್ಕೊಬೇಕು. ಫಸ್ಟು ಫ್ಯಾನ್ಸಿ ಪಾರಿವಾಳ ಸಾಕೋರಿದ್ರೆ ಈ ವಿಡಿಯೋ ನೀವು ನೋಡೋ ಅವಶ್ಯಕತೆನೇ ಇಲ್ಲ. ಯಾಕಂತ ಹೇಳಿದ್ರೆ ನಿಮಗೆ ಇದ್ರ ಅವಶ್ಯಕತೆನೇ ಇರೋದಿಲ್ಲ. ಇದು ಏನಿದ್ರು ರೇಸ್ ಪಾರಿವಾಳ, ನಾಟಿ ಪಾರಿವಾಳ, ಕ್ರಾಸ್ ಪಾರಿವಾಳಗಳು ಇರ್ತಾವಲ್ಲ, ಅಂಥ ಪಾರಿವಾಳಗಳು ಇರೋರಿಗೆ ತುಂಬ ಉಪಯೋಗ ಆಗುತ್ತೆ. ಫಸ್ಟು ನೀವು ಮಾಡಿ ಮೇಲೆ ಸಾಕಿದ್ದೀರಾ ಅಂತಂದರೆ ಮಾಡಿ ಮೇಲೆ ಒಂದು ಛತ್ರಿನ ಹೊಡಿಬೇಕು. ಇಲ್ಲ ನಾನಂತೂ ನಮ್ಮ ಮನೆ ಹತ್ರ ಛತ್ರಿ ಹೊಡೆದಿಲ್ಲ. ಆಲ್ರೆಡಿ ನಾನು ಹಳೆ ವಿಡಿಯೋದಲ್ಲಿ ಹೇಳಿರ್ತೀನಿ. ನಮ್ಮ ಮನೆ ಮುಂದೆನೇ ಒಂದು ದೊಡ್ಡ ಗೋಡೆ ಇದೆ. ಆ ಗೋಡೆ ಮೇಲೆ ನಿಂತರೆ ಸಾಕು, ನಮ್ಮ ಮನೆ ಸರೌಂಡಿಂಗ್ ಫುಲ್ ಕಾಣಿಸುತ್ತೆ. ಸೊ ಅದಕ್ಕೋಸ್ಕರ ನನಗೆ ಅದರ ಅವಶ್ಯಕತೆ ಇರಲಿಲ್ಲ. ಅದಕ್ಕೋಸ್ಕರ ನಾನು ಛತ್ರಿನ ಹೊಡೆದಿಲ್ಲ. ಇನ್ನು ಯಾವ ಥರ ಏನಕ್ಕೆ ಛತ್ರಿ ಹೊಡೆಯೋ ಉದ್ದೇಶ ಏನಂತ ಹೇಳಿದ್ರೆ, ಈಗ ನಮ್ಮ ಪಾರಿವಾಳ ನೆಲದ ಮೇಲೆ ಇಟ್ಟು ಸಾಕಿದ್ದೀವಿ. ನೆಲದ ಮೇಲೆ ಇಟ್ಟು ಸಾಕಿದ್ದೀವಿ ಅಂದರೆ ನಮ್ಮ ಹತ್ರ RCC ಮನೆ ಇರೋಲ್ಲ ಅಂತ ನೆಲದ ಮೇಲೆ ಇಟ್ಟು ಸಾಕಿರ್ತೀವಿ. ಆ ನೆಲದ ಮೇಲೆ ಸಾಕಿದಾಗ ಈ ಹೊಸ ಪಾರಿವಾಳ ತಂದಿರ್ತೀವಿ, ಈ ರೇಸ್ ಪಾರಿವಾಳ ಅವಲ್ಲ. ಆ ರೇಸ್ ಪಾರಿವಾಳಗಳ ಯಾವ ಥರ ಅಂತ ಹೇಳಿದ್ರೆ, ಮನೆ ಮೇಲ್ಗಡೆ ಫುಲ್ಲು ಆಕಾಶದಲ್ಲಿ ಚುಕ್ಕಿ ಥರ ಹಾರುತ್ತೆ. ದೂರ ದೂರ ಹೋಗುತ್ತೆ, ದೂರ ಹಾರಾಡಿ ಮತ್ತೆ ನಮ್ಮ ಮನೆ ಯಾವುದು ಅಂತ ಅದು ಗೊತ್ತಾಗಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಈ ಛತ್ರಿಯಲ್ಲಿ ಇಲ್ಲೊಂದು ಬಾಕ್ಸ್ ಕಾಣಿಸ್ತಿದೆಯಲ್ಲ, ಈ ಕಬ್ಬಿಣದ ಬಾಕ್ಸು, ಆ ಬಾಕ್ಸಲ್ಲಿ ನೀರಲ್ಲಿ ನೆನೆಸ್ಬಿಟ್ಟು, ಪಾರಿವಾಳನ ನೀರಲ್ಲಿ ನೆನೆಸ್ಬಿಟ್ಟು ಮಧ್ಯಾಹ್ನ ಟೈಮಲ್ಲಿ ಆ ಬಾಕ್ಸಲ್ಲಿ ಹಾಕಿ ಮೇಲ್ಗಡೆ ಕಟ್ಟಬೇಕು. ಆ ಮೇಲೆ ಕಟ್ಟೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಥರ ಒಂದು ವಾರ ಮಾಡಬೇಕು. ಈ ಥರ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಪಾರಿವಾಳ ನಿಮ್ಮ ಮನೆ ಸುತ್ತಲೂ ಏನೇನು ಸರೌಂಡಿಂಗ್ ಇದೆ, ಲ್ಯಾಂಡ್ ಮಾರ್ಕ್ಸ್ನ ನೋಡ್ಕೊಳುತ್ತೆ. ಈ ಮನೆ ಸುತ್ತಲೂ ಏನೇನಿದೆ, ಎಲ್ಲಿ ಯಾವ್ಯಾವ ಮರ ಇದೆ, ಯಾವ್ಯಾವ ಮಾರ್ಕೆಲ್ಲ ನೋಡ್ಕೊತಾವೆ, ಮನೆ ಸುತ್ತಲಿರೋ ಮಾರ್ಕೆಲ್ಲ ನೋಡುತ್ತೆ. ಸೊ ಅದರಿಂದ ಏನು ಉಪಯೋಗ ಅಂತ ಹೇಳಿದ್ರೆ, ನಿಮ್ಮ ಪಾರಿವಾಳ ಆರಾದ್ಮೇಲೆ ಕರೆಕ್ಟಾಗಿ ಬಂದು ಆ ಛತ್ರಿ ಮೇಲೆ ಕೂತಿ, ಆ ಛತ್ರಿಯಿಂದ ಕರೆಕ್ಟಾಗಿ ಇಳಿದು ನಿಮ್ಮ ಗೂಡಿಗೆ ಹೋಗುತ್ತೆ. ಮತ್ತು ಆ ಛತ್ರಿ ಯಾವ ಜಾಗದಲ್ಲಿ ಹೊಡಿಬೇಕಂದ್ರೆ, ನಿಮ್ಮ ಗೂಡಿಂದ ತುಂಬ ದೂರ ಹೊಡಿಬಾರ್ದು. ನಿಮ್ಮ ಗೂಡಿನ ಎದುರಿಗೆ, ನಿಮ್ಮ ಗೂಡಿಂದ ಸ್ವಲ್ಪ ದೂರಕ್ಕೆ ಅದನ್ನು ಆ ಛತ್ರಿನ ಹೊಡಿಬೇಕಾಗುತ್ತೆ. ಮತ್ತು ಫ್ರೆಂಡ್ಸ್, ಈ ರೇಸ್ ಬಿಡುವಂಥ ಪಾರಿವಾಳಗಳು ಹಂಗೆ ಲೈಟಾಗಿ ಟಿಪ್ ಹೇಳ್ತೀನಿ. ಈ ರೇಸ್ ಎಲ್ಲ ಬಿಡ್ತಾರಲ್ಲ ಟೂರ್ನಮೆಂಟು, ಅವರೆಲ್ಲ ಏನಂತ ಹೇಳಿದ್ರೆ, ಆ ಪಾರಿವಾಳ ಎಷ್ಟೇ 10 ಅವರ್ ಆಗಲಿ 12 ಅವರ್ ಆಗಲಿ, ಇಲ್ಲ ಫಸ್ಟ್ ಪ್ರೈಸ್ ತಗೊಳ್ಳೋಷ್ಟು ಬೇಕಾದ್ರೆ ಆಗಲಿ, ಕರೆಕ್ಟಾಗಿ ಅದು ಇಳಿಬೇಕಾರೆ ಈ ಛತ್ರಿ ಮೇಲೆ ಬಂದು ಇಳಿಬೇಕು. ಅವಾಗ ಮಾತ್ರ ಆ ಪಾರಿವಾಳ ಗೆಲ್ಲುತ್ತೆ ಮತ್ತು ಆ ಪಾರಿವಾಳಗೆ ಪ್ರೈಸ್ ಕೊಡ್ತಾರೆ. ಅಥವಾ ಬೈ ಮಿಸ್ಸಾಗಿ ಏನಾದರೆ ಅದಂದರೆ ಈ ಬೇರೆ ಮರದ ಮೇಲಾಗಲಿ ಮನೆಯ ಮೇಲೆ ಕೂತ್ರೆ ಆ ಪಾರಿವಾಳಗೆ ಪ್ರೈಸ್ ಕೊಡಲ್ಲ. ಸೊ ಇದೊಂದು ವಿಷಯ. ಮತ್ತು ಫ್ರೆಂಡ್ಸ್, ನೀವೀಗ ಅದನ್ನು ಏನಕ್ಕೆ ಈ ಛತ್ರಿ ಹೊಡೆಯೋ ಉದ್ದೇಶ ಏನಂತ ತಿಳ್ಕೊಂಡ್ರಿ. ಏನಂತ ಹೇಳಿದ್ರೆ ಸಿಂಪಲ್ಲು, ನಿಮ್ಮ ಮನೆ ಸುತ್ತಲಿರುವಂಥ ಸರೌಂಡಿಂಗ್ನ ಅದಕ್ಕೆ ಪರಿಚಯ ಮಾಡಿಸ್ಬೇಕು. ಮನೆ ಕಳ್ಳ ಮಾಡಿಸ್ಬೇಕಂದ್ರೆ ಮನೆಗೆ ರೂಢಿ ಮಾಡಿಸ್ಬೇಕು. ನೀವೆಲ್ಲೇ ಆರಿಸಿದ್ರು ಕರೆಕ್ಟಾಗಿ ನಿಮ್ಮ ಮನೆಗೆ ಬರಬೇಕು ಅನ್ನೋ ಒಂದು ಮಾರ್ಕಿಗೋಸ್ಕರ ಅದನ್ನ ಹಾಕ್ತಾರೆ. ಈಗ ಅದನ್ನು ಯಾವ ರೀತಿ ಮಾಡಬೇಕು ಅಂತ ಹೇಳಿದ್ರೆ, ನಾನು ಆಗಲೇ ಹೇಳಿದಂಗೆ ನಿಮ್ಮ ಗೂಡಿಗೆ ತುಂಬ ಹತ್ರದಲ್ಲೇ ಮಾಡಬೇಕು. ಅಂತ ಹೇಳಿದ್ರೆ, ನಿಮ್ಮ ಗೂಡು ಈಗ ಫಾರ್ ಎಕ್ಸಾಂಪಲ್ ಈ ಗೂಡಿದೆ, ಇದು ನಮ್ಮ ರಿಲೇಷನ್ ಅವ್ರದ್ದು ಪಾರಿವಾಳ ಸಾಕಿರೋರ್ದು. ನನಗೆ ಇದ್ರ ಅವಶ್ಯಕತೆ ಇಲ್ಲ ಅಂತ ನಾನು ಮಾಡಿಲ್ಲ. ಸೊ ನಿಮಗೆ ವಿಡಿಯೋ ಮಾಡೋಣ ಅಂತ ಅವ್ರದ್ದು ವಿಡಿಯೋ ತೆಗೆದಿರೋದು. ಅವ್ರ ಗೂಡು ಇಲ್ಲಿದೆ, ಅವ್ರ ಗೂಡಲ್ಲಿ ಪಾರಿವಾಳಗಳೆಲ್ಲ ಇಲ್ಲಿರುತ್ತೆ. ಆ ಗೂಡಿಂದ ಇಷ್ಟೇ ಸ್ವಲ್ಪ ದೂರದಲ್ಲಿ ಮನೆ ಎದುರುಗಡೆನೆ ಆ ಛತ್ರಿಯನ್ನು ಹೊಡೆದಿದ್ದಾರೆ. ಸೊ ಅದೇ ಥರ ನಿಮ್ಮ ಪಾರಿವಾಳ ಗೂಡಿಗೆ ಎಷ್ಟು ಹತ್ರ ಆಗುತ್ತೋ ಅಷ್ಟು ಹತ್ರದಲ್ಲಿ ನಿಮ್ಮ ಪಾರಿವಾಳದ ಛತ್ರಿನ ಹೊಡಿಬೇಕಾಗುತ್ತೆ. ಮತ್ತು ಯಾವ ಥರ ಹೊಡಿಬೇಕು ಅಂತ ಹೇಳಿದ್ರೆ, ಇಲ್ಲಿ ನೀವು ನೋಡಿರ್ಬೋದು, ಒಂದು ಕೋಲಿಗೆ ಮೇಲ್ಗಡೆ ಈ ಹಲ್ಗೆ ತಗೊಂಬಿಟ್ಟು ಸುತ್ತಲೂ ಬಾಕ್ಸ್ ಟೈಪ್ ಹೊಡೆದಿದ್ದಾರೆ. ಅದು ಕೆಳಗಡೆ ಇರಬೇಕಾದ್ರೆ ಹೊಡೆದು ಅದಕ್ಕೆ ಕೋಲ್ ತುದಿಯಲ್ಲಿ ಮಳೆಯಲ್ಲಿ ಹೊಡೆದ್ಬಿಟ್ಟು, ನಂತರ ಅದಕ್ಕೆ ಒಂದು ಈ ದಾರ ರಾಟೆ ಥರದ್ದು ಅದಕ್ಕೆ ಫಿಕ್ಸ್ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ, ಈ ಬಾಕ್ಸ್ನ ಇಳಿಸೋಕ್ಕೆ ಅರಿಶಿನ ಕಲರ್ ಹಗ್ಗ ಇದೆಯಲ್ಲ, ಆ ರಾಟೆಯಿಂದ ಹಾಕಿ ಎಳೆದಿರೋದು. ಅದು ಲೂಸ್ ಮಾಡಿದಾಗ ಕೆಳಗೆ ಬರುತ್ತೆ. ಕೆಳಗೆ ಬಂದಾಗ ಅದನ್ನು ಅದರಲ್ಲಿ ಪಾರಿವಾಳನ ಹಾಕ್ಬಿಟ್ಟು ಮತ್ತೆ ಎಳೆದು ಮೇಲ್ಗಡೆ ಕಟ್ತಾರೆ. ಸೊ ಅವಾಗ ಅದೊಂದು ಯೂಸ್ ಆಗುತ್ತೆ. ಸೊ ಫಸ್ಟ್ ಒಂದು ಉದ್ದ ಕೋಲಿಗೆ, ಮನೆ ಕೆಳಗಡೆ ನೆಲದ ಮೇಲೆ ಇದ್ದರೆ ಒಂದು ಉದ್ದ ಕೋಲ್ ತಗೊಳ್ಳಿ, ಆದಷ್ಟು ಉದ್ದದ ಪೋಲ್ಸ್ ತಗೊಳ್ಳಿ. ಅದ್ರ ಮೇಲ್ಗಡೆ ಬಾಕ್ಸ್ ಟೈಪಲ್ಲಿ ಒಂದು ಪಾರಿವಾಳ ಕೂರಕ್ಕೆ ಒಂದು ಬಾಕ್ಸ್ ಟೈಪಲ್ಲಿ ಕಾಣಿಸ್ತಿರೋ ಥರ ಹೊಡ್ಕೊಂಡು ಅದನ್ನು ಕೆಳಗಡೆನೇ ಹೊಡೆದ್ಬಿಡಿ. ಅದಕ್ಕೆ ಒಂದು ರಾಟೆ ಫಿಕ್ಸ್ ಮಾಡಿ
ಆಮೇಲೆ ಅದನ್ನು ಫಿಕ್ಸ್ ಮಾಡಿಬಿಟ್ಟು ನಂತರ ಒಂದು ಗುಂಡಿ ತೆಗೆದ್ಬಿಟ್ಟು ಆ ಗುಂಡಿಯಲ್ಲಿ ಆ ಕೋಲನ್ನ ಊತ್ಬಿಟ್ರೆ ಅದು ಕರೆಕ್ಟಾಗಿ ಮೇಲೆ ಹೋಗುತ್ತೆ. ನೀವು ಊತಾದ್ಮೇಲೆ ಹೊಡೆಯೋಕ್ಕಂತ ಅದು ಆಗಲ್ಲ. ತುಂಬ ಜನ ಆ ಥರ ಊತ್ಬಿಟ್ಟು ಮತ್ತೆ ತೆಗೆಯುವಂಥ ಪರಿಸ್ಥಿತಿ ಬರ್ಬೋದು. ಸೊ ಅದಕ್ಕೋಸ್ಕರ ಹೇಳಿದೆ, ಕೆಳಗಡೆ ಅದನ್ನು ಊತಾಕೋಕ್ಕಿಂತ ಮುಂಚೆನೇ ಆ ಕೋಲನ್ನ ಫಿಕ್ಸ್ ಮಾಡಿಬಿಟ್ಟು ಒಂದು ರಾಟೆನ ಫಿಕ್ಸ್ ಮಾಡಿಬಿಡಿ. ನೆಕ್ಸ್ಟು ಅದಕ್ಕೊಂದು ದಾರ ಹಾಕ್ಬಿಟ್ಟು ಈ ಥರ ಇಲ್ಲಿ ಹಾಕಿದ್ದೀವಲ್ಲ, ಈ ಥರ ದಾರದಲ್ಲಿ ಆ ಕಬ್ಬಣದ ಗೂಡನ್ನ ಫಿಕ್ಸ್ ಹಾಕ್ಬಿಟ್ಟು ನೀವು ನೆಡ್ರಿ. ನಂತರ ಆ ಗೂಡು ನಿಮ್ಮ ಪಾರಿವಾಳನ ಅದರೊಳಗೆ ಹಾಕ್ಬಿಟ್ಟು ನಿಮ್ಮ ಮನೇನ ರೂಢಿ ಮಾಡ್ಬೋದು. ಸೊ ಇಷ್ಟೇ ಫ್ರೆಂಡ್ಸ್, ನಾನು ಇವತ್ತು ನಿಮಗೆ ಹೇಳ್ಬೇಕಾಗಿರೋಂಥ ವಿಷಯ. ಇನ್ನೂ ಏನಾದರೂ ಇದರಲ್ಲಿ ಡೌಟ್ ಇತ್ತಂದರೆ ಕೆಳಗಡೆ ಕಮೆಂಟ್ ಮಾಡಿ, ನಾನು ಆದಷ್ಟು ಬೇಗ ನಿಮ್ಮ ಕಮೆಂಟ್ನ ರಿಪ್ಲೈ ಮಾಡ್ತೀನಿ. ನೆಕ್ಸ್ಟ್ ನಾನು ಬರೋವಂಥ ವಿಡಿಯೋದಲ್ಲ ಆಸ್ಕ್ ಫಾರ್ ಮೀ ಅನ್ನೋ ಒಂದು ಇದರಲ್ಲಿ ನಾನು ನಿಮಗೆ ಅದನ್ನೇ ಒಂದು ವೀಡಿಯೋ ಮಾಡೋಣ ಅಂತಿದ್ದೀನಿ. ಬರೀ ಪ್ರತಿ ಭಾನುವಾರ ನಿಮ್ಮ ಎಲ್ಲ ಕಮೆಂಟ್ಗಳಿಗೂ ಉತ್ತರ ಕೊಡೋಣ ಅಂತಿದ್ದೀನಿ. ಸೊ ಈಗೇಂದರೆ ನೆಕ್ಸ್ಟ್ ನಾನು ಕಮೆಂಟ್ ಮಾಡಿರಲಿಲ್ಲ ಅಂದರೆ ಅದೇ ಉದ್ದೇಶ. ನಾನು ನಿಮ್ಮ ಕಮೆಂಟ್ಗಳನ್ನ ಒಂದೇ ಸಲ ಭಾನುವಾರ ಒಂದು ವೀಡಿಯೋದಲ್ಲಿ ನಿಮ್ಮ ಮುಖ್ಯವಾದ ತುಂಬ ಜನ ಕೇಳಿರೋಂಥ ಕಮೆಂಟ್ನ ನಾನು ವೀಡಿಯೋ ಮಾಡಾಕ್ತಿದ್ದೀನಿ. ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ. ಇದ್ರ ಮೂಲಕ ನಾನು ಹಾಕುವಂಥ ಎಲ್ಲ ಪೆಟ್ಸ್, ಅನಿಮಲ್ಸ್ ಆ್ಯಂಡ್ ಬರ್ಡ್ಸ್ ವಿಡಿಯೋ ನಿಮಗೆ ಇಮಿಡಿಯೇಟ್ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.